ಶುಭೋದಯ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವಶ. ನನ್ನ ಬಣ್ಣದ ಲೋಕ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ರು? ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಾನಿಲ್ಲಿ ನಿಮಗೆ ಬೆಳಗ್ಗೆ ಅರುಣೋದಯದ ಮುಖಾಂತರ ಎಲ್ಲಿಗೆ ವೆಲ್ಕಮ್ ಮಾಡ್ತಿದ್ದೀನಿ ಗೊತ್ತಾ? ನಾನು ನನ್ನ ಕಲೀಗ್ಸ್ ಜೊತೆ ಸ್ಕೂಟಿನಲ್ಲಿ ಕಡೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಣ ಅಂತ. ನಿಮಗೆ ಗೊತ್ತು ನಾನಂತೂ ದುಡ್ಲಾಗ ಅಲ್ಲ ಅಂತ, ಬಟ್ ನನ್ನ ಖುಷಿನ ನಾನು ಹೇಗೆ ನನ್ನ ಲೈಫ್ನ ಎಂಜಾಯ್ ಮಾಡ್ತೀನ ಅದೇ ರೀತಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ ಎಷ್ಟೋ ಜನದ ಮನಸ್ಸಲ್ಲಿ. ಖಂಡಿತ ನಾವು ಈ ರೀತಿ ಹೋಗ್ಬೇಕು ಅಂತ ಅನ್ಸಿರುತ್ತೆ. ಕೆಲವರಿಗೆ ಧೈರ್ಯ ಸಾಲಲ್ಲ, ಕೆಲವ್ರಿಗೆ ಮನೇಲಿ ಸಪೋರ್ಟ್ ಸಿಗಲ್ಲ, ಇನ್ ಕೆಲವರು ಈ ಸಮಾಜಕ್ಕೆ ಅಂಜಿ ಸುಮ್ಮನಿರ್ತಾರೆ. ಬಟ್ ಆ ಸೀಮೆಯಿಂದ ಹೊರಗೆ ಬಂದು ಲೈಟ್ ಆಗಿ ಧೈರ್ಯ ಮಾಡ್ಕೊಂಡು ನಮ್ಮಲ್ಲಿರೋ ಮನಸ್ಸಲ್ಲಿರೋ ಆಸೆನ ಈಡೇರಿಸ್ಕೊಳ್ಳೇಬೇಕು ಅಂತ ಎಲ್ಲರೂ ಸೇರಿ ಒಂದು ಒಳ್ಳೆ ಟ್ರಿಪ್ ಪ್ಲಾನ್ ಮಾಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಎಲ್ಲರೂ ಹೊರಟಿದೀವಿ. ಇದಕ್ಕೆ ಸಾಥ್ ಕೊಟ್ಟ ನನ್ನ ಕಲೀಗ್ಸ್ ಎಲ್ಲ ಟೀಚರ್ಸ್ ಫ್ಯಾಮಿಲಿ. ಸೊ ನಾವೀಗ ಕಡೂರ್ ಬಿಟ್ಟು ಒಳ್ಳೆ ಮಾರ್ನಿಂಗ್, ನಾವ್ ಇವತ್ತು ಸನ್ರೈಸ್ ನ ಕಡೂರಲ್ಲಿ ನೋಡಿದ್ವಿ. ಸೊ ಸನ್ಸೆಟ್ ನ ಎಲ್ಲಿ ನೋಡ್ತೀವಿ ಅಂತ ನೋಡೋಣ, ಓಕೆನಾ? ಸೊ ನಾವಿಲ್ಲಿ ಕಡೂರ್ ಬಿಟ್ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋದ್ವಿ. ಎಲ್ಲೂ ಸ್ಟಾಪ್ ಕೊಡ್ಲಿಲ್ಲ, ಯಾಕಂದ್ರೆ ಒಂದ್ 38-40 ಕಿಲೋಮೀಟರ್ಸ್ ಅಲ್ಲಿ ನಮ್ಗೇನ್ ತುಂಬಾ ಆಯಾಸ ಅನ್ನಿಸ್ಲಿಲ್ಲ, ಯಾಕಂದ್ರೆ ಬಿಸಿಲು ಕೂಡ ತುಂಬಾನೇ ಕಡಿಮೆ ಇತ್ತು. ಸೊ AIT ಸರ್ಕಲ್ ನ ಪಾಸ್ ಆಗಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಹಾಗೆ ಗುಡ್ ಮಾರ್ನಿಂಗ್ ಹೇಳಿ, ಇನ್ನು ನಮ್ ದಂಟ್ರಮ್ಮಕ್ಕಿ ಕೆರೆಯಲ್ಲಿ ನೀರೇ ಇಲ್ಲ ಅಂತ ನೋಡಿ ಅದಕ್ಕೂ ಒಂದ್ ಗುಡ್ ಮಾರ್ನಿಂಗ್ ಹೇಳಿ ಚಿಕ್ಕಮಂಗ್ಳೂರಿಗೆ ಬಂದಿದೀವಿ ಅಂದ್ಮೇಲೆ ಕಾಫಿ ಕುಡಿದೆ ಮುಂದೆ ಹೋಗಕ್ಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ಸೊ ಮಾರ್ನಿಂಗ್ ಎಷ್ಟು ಫ್ರೆಶ್ ಆಗಿದ್ದೀನಿ ನೋಡಿ. ಸೊ ಬಸವನಹಳ್ಳಿ ಇಲ್ಲೇ ಮುಂದೆ ಹೋಗ್ತಾ ರೈಟ್ ಸೈಡ್ ಅಲ್ಲಿ ಬಸವನಹಳ್ಳಿ ರೋಡಲ್ಲಿ ಒಂದ್ ಒಳ್ಳೆ ಹೋಟೆಲ್ ಅಲ್ಲಿ ಸಖತ್ತಾಗಿರೋ ಕಾಫಿ ಸಿಗುತ್ತೆ ಅಂತೇಳಿ ನನ್ನ ಕೊಲ್ಲಿಗ್ ಶಿಫಾರಸ್ ಮೇಲೆ ಅಲ್ಲಿ ಹೋಗಿ ಒಂದ್ ಒಳ್ಳೆ ಕಾಫಿ ಕುಡ್ಕೊಂಡು ಇಲ್ಲಿ ಬಂದ್ರೆ ನಮ್ಮ ಹಳೆ ಮನೆ ಜಾಗ ಇದು ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಇಲ್ಲಿ ನಮ್ಮ ನೆನಪಿನ ಬುತ್ತಿ ಹಾಗೆ ಇದೆ. ಆ ಮನೆಗೂ ಒಂದ್ ಹಾಯ್ ಬಾಯ್ ಹಿಡ್ಕೊಂಡು ಕಾಫಿ ಕುಡ್ದಿದ್ನ ಹಾಗೆ ನೆನಪು ಮಾಡ್ಕೊಂಡು ಸಖತ್ತಾಗಿತ್ತು ಮಾತ್ರ ಕಾಫಿ. ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ಗೆ ಎಷ್ಟೇ ಸಲ ಹೋದ್ರು ಅಲ್ಲಿ ಕುಡಿಲೇಬೇಕು. ಸೊ ಯಾರಿಗೂ ತಿಂಡಿ ಹಶ್ವಾಗಿರ್ಲಿಲ್ಲ, ಬರೀ ನಮ್ಮ ಕಾಫಿನ ನಾವು ತಿಂಡಿಗೆ ಸ್ಪೆಷಲ್ ಆಗಿ ಎಲ್ಲೋ ಹೋಗ್ತಾ ಇದೀವಿ. ಸೊ ಅದಕ್ಕೆ ಸ್ಪೆಷಲ್ ಚಿಕ್ಕಮಂಗ್ಳೂರ್ ಕಾಫಿನ ಮಾತ್ರ ಕುಡಿದು ನಮ್ಮ ಪಯಣ ಹೀಗೆ ಶುರು ಆಗಿ ಬಿಡ್ತು. ಸೊ ನೆಕ್ಸ್ಟ್ ನಾವೀಗ ಚಾರ್ಮುಡಿ ಘಾಟಲ್ಲಿ ಹೋಗ್ಬೇಕು ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ಎಲ್ಲಿ ನಮಗೆ ಬಯಲ್ಸೀಮೆ ಬಿಟ್ಟು ಮಲ್ನಾಡ್ ಏರಿಯಾ ಕಾಣುತ್ತೆ ಅನ್ನಿಸ್ತೆ, ಅಲ್ಲಲ್ಲೇ ನಿಲ್ಸ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಹುರಿಯಪ್ಪಲ್ಲ ಯಾಕಂದ್ರೆ ಖುಷಿಯಾಗಿ ಬಂದಿದೀವಲ್ಲ, ಅದೇ ಖುಷಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಗಾಡ್ ಸೆಕ್ಷನ್ ನಲ್ಲಿ ಫಸ್ಟ್ ಟೈಮ್ ಬೈಕ್ ರೈಡ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ನಮ್ಮಿಬ್ರದ್ದು. ಸೊ ನಾನು ನನ್ನ ಫ್ರೆಂಡ್ ಕಲೀಗ್ ಚಿತ್ರ ಕೂಡ ರೈಡರ್ಸ್, ಉಳ್ದಿರೋರು ಇಬ್ರು ಹಿಂದೆ ಕುತ್ಕೊಂಡು ವಿಡಿಯೋ ಫೋಟೋ ಮಾಡ್ಕೊಟ್ಟು ನಮ್ಗಂತೂ ಸಖತ್ ಸಾಥ್ ಕೊಡ್ತಾ ಇದ್ರು. ಸೊ ಈಗ ಆನ್ ದ ವೇ ಹೋಗ್ತಾ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಹತ್ರ ನಾವು 2ನೇ ಸ್ಟಾಪ್ ಕೊಟ್ವಿ. ಸೊ ಅಲ್ಲಿ ಒಳಗಡೆ ಹೋಗೋಣ ಅಂತ, ಬಟ್ ಮಾರ್ನಿಂಗ್ ಆಗಿರೋದ್ರಿಂದ ಕ್ಲೋಸ್ ಇತ್ತು, ಯಾರು ಇರ್ಲಿಲ್ಲ. ಸೊ ಅಲ್ಲೇ ಹೊರಗಡೆ ಒಳ್ಳೆ ಪ್ಲೇಸ್ ಇತ್ತು ಫೋಟೋಸ್ಗೆ ವಿಡಿಯೋಸ್ಗೆ ಅಂತ. ಗೊತ್ತಲ್ಲ ಹುಡುಗಿಗೆ ಸೆಲ್ಫಿ ಕತೆ ಎಷ್ಟು ಅಂತ. ಫೋಟೋ ತಗೊಂಡು ಹಾಗೆ ನಮ್ಮ ರೈಡ್ನ ಶುರು ಮಾಡಿದ್ವಿ. ಎಲ್ಲಿ ಸುಸ್ತಾಯ್ತು ಮತ್ತೊಂದಲ್ಲಿ ಬ್ರೇಕ್. ಸೊ ಚೆನ್ನಾಗಿದೆ ಪ್ಲೇಸ್ ಅಂದ ತಕ್ಷಣ ಎಲ್ಲಿ ಬೇಕು ಅಲ್ಲಿ ಫೋಟೋ ಶುರು ಮಾಡ್ಕೊಳ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಬ್ಲೂಪರ್ ಅನ್ಸೋದು, ಬಟ್ ನಾವೆಲ್ಲರೂ ಕೊರಿ ಮಾಡ್ಬಾರ್ದು ಅಂತ ಬಂದಿದ್ವಿ. ಆಕ್ಚುಲಿ ನಮಗೆ ನಿಜವಾದ ಬ್ಲಾಗರ್ ಕಷ್ಟ ಏನು ಅಂತ ಫಾರ್ ದ ಫಸ್ಟ್ ಟೈಮ್ ಗೊತ್ತಾಯ್ತು. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವರ್ಷ. ಬಣ್ಣದ ಲೋಕ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಾನಿವತ್ತು ಚಿಕ್ಕಮಗಳೂರಿಂದ ಧರ್ಮಸ್ಥಳ ಹೋಗೋ ರೋಡ್ ಟ್ರಿಪ್ ಅಲ್ಲಿ ಬರ್ತಾ ಇದ್ದೀನಿ. ಸೊ ನಾನ್ ನಿಮ್ಗೆ ಇಲ್ಲಿ ಮಧ್ಯ ಸಿಗುವಂತ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ಬೇಕು ಅಂತ ಬಂದೀನಿ. ಸೊ ಮೂಡಿಗೆರೆ ಹತ್ರ ನಿಯರ್ ಆಗಿ ಒಂದು ಸಿದ್ಧಾರ್ಥ ವನ ಇದೆ. ಸೊ ಸಿದ್ಧಾರ್ಥ ಹೆಗಡೆ ಯಾರು ಅಂತ ನಿಮ್ಗೆಲ್ಲ ಗೊತ್ತಿಲ್ಲ. ಸೊ ಹಿ ಈಸ್ ಎ ಬಿಗ್ ಕಾಫಿ ಪ್ಲಾಂಟರ್. ಕರ್ನಾಟಕದಲ್ಲದೆ ದೇಶ ವಿದೇಶಗಳನ್ನ ಇಲ್ಲಿ ಕೂಡ ಕಾಫಿಯ ಕೆಫೆಗಳನ್ನ ಇರಿದಂತವ್ರು. ಅನ್ಫಾರ್ಚುನೇಟ್ಲಿ ಸಿದ್ಧಾರ್ಥ ಹೆಗ್ಡೆ ಅವರು ನಮ್ ಜೊತೆ ಇಲ್ಲ, ಬಟ್ ಅವ್ರ ಸ್ಟ್ಯಾಚ್ಯೂನ ನಾವಿಲ್ಲಿ ನೋಡ್ಬೋದು. ಅವ್ರ ಸ್ಟ್ಯಾಚ್ಯೂ ಜೊತೆಗೆ ಅವರ ತಂದೆಯ ಒಂದು ಫೋಟೋ ಕೂಡ ಹಾಕಿದ್ದಾರೆ, ಗಂಗಯ್ಯ ಹೆಗ್ಡೆ ಅವರು. ಸೊ ಬ್ಯೂಟಿಫುಲ್ ಆದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಇವರು ಸಿದ್ಧಾರ್ಥ ಹೆಗ್ಡೆ ಅವರ ಕಾಫಿ ಕೆಫೆ ಇದು. ಸೊ ಸಿಕ್ಕಾಪಟ್ಟೆ ಇದೆ. ನೀವೇನಾದ್ರೂ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಖಂಡಿತ ಬಂದು ಮಿಸ್ ಮಾಡ್ದಲೆ ಒಂದ್ಸಲ ಹೋಗಿ ಈ ಜಾಗನ ಎಂಜಾಯ್ ಮಾಡ್ಕೊಂಡು ಅವರ ಸ್ಟ್ಯಾಚ್ಯೂನ ಒಮ್ಮೆ ನೋಡ್ಬೋದು. ಸ್ಟ್ಯಾಚ್ಯೂ ಅಂತೂ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಹಾಗೆ ಹೇಳ್ದೆ ಕಾಫಿ ಮಾತ್ರ ಕುಡಿದ್ವಿ, ತಿಂಡಿಗೆ ಒಂದು ಸ್ಪೆಷಲ್ ಅಂತ ಹೇಳಿದ್ದೆ. ಸೊ ಬನ್ನಿ ಅದೇ ಸ್ಪೆಷಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಹೋಗ್ಬಿಟ್ಟು ಯಾಕೆ ಇಲ್ಲಿ ಇಷ್ಟೊಂದು ನಗ್ತಾ ಇದೀವಿ ಅಂದ್ರೆ, ನಾನ್ ನನ್ ಗೆಳತಿಗೆ ಹೇಳಿದ್ದೆ ನಾನ್ ಬರುವಾಗ ಹೋಟೆಲ್ ಸೇರಿ ಒಂದ್ ವಿಡಿಯೋ ಮಾಡ್ಕೊ ಅಂತ. ಹೌದಾ ಆಯ್ತಾ ಅಂತ ಇನ್ನು ನಾನ್ ಬಂದು ಹೋಗಿ ಮತ್ತೆ
ವಿಡಿಯೋಗೆ ಮಾಡ್ಕೊಂಡಿರ್ಲಿಲ್ಲ. ಮತ್ತೆ ಹೋದ್ರೆ ವಿಡಿಯೋ ಮಾಡ್ಬೇಕಿತ್ತ ಮ್ಯಾಮ್ ಅಂತ ಕೇಳಿದ್ರಲ್ವಾ ಅದಕ್ಕೆ ಮತ್ತೆ ಹಿಂದೆ ಹೋಗಿ ಮತ್ತೊಂದ್ಸಲ ವಿಡಿಯೋ ಅವಾಗ ಫೈನಲಿ ಅರ್ಥ ಆಯ್ತು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡೋದು ಎಷ್ಟ್ ಖುಷಿ ಅಂತ. ಅದೇ ಖುಷಿ ಎಲ್ಲರ ಮುಖದಲ್ಲೂ ನೀವು ನೋಡ್ತಾ ಇದ್ರ. ಸೊ ಈಗ ಬಂದ್ರೆ ನೀರ್ ದೋಸೆ ಚಟ್ನಿಗೆ ಆ ಹೋಟೆಲ್ ಮಾಲೀಕರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲು. ತಿಂಡಿ ಅನ್ಲಿಮಿಟೆಡ್ ಓಕೆ, ಚಟ್ನಿ ಬೌಲ್ ಇಲ್ಲಿ ತಗೊಂಬದ್ ಬೌಲ್ ಅಲ್ಲ ಅದು ಕೊಳಗ. ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳ ಹೋದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಕೊಟ್ಟಿಗೆ ಹಾರದಲ್ಲಿ ನೀರ್ ದೋಸೆ ಸಿಕ್ಕಾಬಟ್ಟೆ ಫೇಮಸ್ ಅಂತ. ಸೊ ನಾವು ಇಲ್ಲಿ ಆ ಕಡೆ ಹೋದ್ರೆ ಒಂದು ಒಳ್ಳೆ ಕರೆಕ್ಟ್ ಆಗಿ ಟೀ ಸರ್ಕಲ್ ಅಲ್ಲಿ ನಿಂತಿದ್ದೀವಿ. ಸೊ ಆ ಕಡೆ ಹೋದ್ರೆ ಬಾಳೆಹೊನ್ನೂರು, ಕೊಪ್ಪ, ಎನ್ಆರ್ಪುರ, ಶಿವಮೊಗ್ಗ, ಹೊರನಾಡು, ಕಳಸ, ಈ ಕಡೆ ಹೋದ್ರೆ ಧರ್ಮಸ್ಥಳ. ನಾವು ಒಳ್ಳೆ ಸೆಂಟರ್ ಪ್ಲೇಸ್ ಅಲ್ಲಿ ನಿಂತಿದ್ದೀವಿ. ಹಾಗೆ ಹೋಟೆಲ್ ಅನ್ನಪೂರ್ಣ ಇಲ್ಲಂತೂ ನೀರ್ ದೋಸೆ ಸಿಕ್ಕಾಬಿಟ್ಟೆ ಟೇಸ್ಟ್ ಆಗಿತ್ತು. ಒನ್ ಮೋರ್ ಅಂತ ನಾವಂತೂ 4 ಪ್ಲೇಟ್ ದೋಸೆನ ತಿಂದಾಯ್ತು. ಸೊ ಬನ್ನಿ ಅವ್ರ ನೀರ್ ದೋಸೆ ರೆಸಿಪಿಯ ಸೀಕ್ರೆಟ್ ಏನು ಅಂತ ಕೇಳೋಣ. ಎಷ್ಟು ವರ್ಷದಿಂದ ಹೋಟೆಲ್ ಮಾಡ್ತಿದ್ದೀರಾ? ನಮ್ದು ಕೊಟ್ಟಿಗೆಹಾರದಲ್ಲಿ 20 ವರ್ಷದಿಂದ ಹೋಟ್ಲ್ ಇದೆ. ನೀರ್ ದೋಸೆ ಬಿಟ್ರೆ ಏನ್ special ಇದೆ? ಇದು ಆಕ್ಚುಲಿ ಇಲ್ಲಿ ಕೊಟ್ಟಿಗೆಹಾರ ಅಂತ ಹೇಳಿದ್ರೆ ನೀರ್ ದೋಸೆ ಸ್ಪೆಷಲ್. ಇಲ್ಲಿ ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಹೋದವರು ಇಲ್ಲಿ ಒಂದು ವಿಸಿಟ್ ಕೊಟ್ಟು ನೀರ್ ದೋಸೆ ತಿನ್ಕೊಂಡು ಹೋಗ್ತಾರೆ. ಬಟ್ ನೀರ್ ದೋಸೆ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಫುಡ್, ಯಾವ್ದು ಕೆಮಿಕಲ್ ಆಗ್ಲಿ ಯಾವ್ದು ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಬರೀ ಅಕ್ಕಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ. ಮತ್ತೆ ಇದಕ್ಕೆ ಸೋಡಾ ಪುಡಿ ಆಗ್ಲಿ ಎಣ್ಣೆ ಆಗ್ಲಿ ಬೇರೆ ಯಾವ ಕೆಮಿಕಲ್ ಐಟಮ್ ಮಿಕ್ಸ್ ಇಲ್ಲ. ಎಂತ ಮಕ್ಕಳಿದ್ರು ದೊಡ್ಡವರು ಎಲ್ಲರೂ ತಿನ್ಬಹುದು, ತೊಂದರೆ ಇಲ್ಲ. ಪೇಷಂಟ್ಗಳು ತಿನ್ಬಹುದು. ಬಟ್ ನ್ಯಾಚುರಲ್ ಫುಡ್ ಅಂತ ಹೇಳಿದ್ರೆ ನೀರ್ ದೋಸೆ ಮಾತ್ರ. ಯಾಕಂದ್ರೆ ಪ್ರತಿಯೊಂದು ಐಟಮ್ಗೆ ಸೋಡಾ ಪುಡಿ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ. ಇದಕ್ಕೆ ಯಾವ್ದು ಏನು ಯೂಸ್ ಮಾಡಲ್ಲ. ನೀವು ಮನೆ ಕಡೆಗೂ ಮಾಡ್ಬೋದು. ಮನೆ ಕಡೆ ಅಂತ ಹೇಳಿದ್ರೆ ಕಾಯಿ ಹಾಲು ಹಾಕ್ಬೇಕು. ಕಾಯಿ ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕ್ಬಾರ್ದು. ಕಾಯಿನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಅದನ್ನ ಕಾಯಿ ಹಾಲು ಹಿಂಡಬೇಕು. ಹಿಂಡಿದಾಗ ಅದ್ರಲ್ಲಿ ಹಾಲು ಬರುತ್ತೆ. ನೀವು ದೋಸೆ ಹಿಟ್ಟು ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಆಕ್ಚುಲಿ ನೀರ್ ದೋಸೆ ಕಾಯಿ ಜಾಸ್ತಿ ಹಾಕ್ತೀವಿ ಚಟ್ನಿಗೆ. ಕಾಯಿ ಚಟ್ನಿ ಅಂತ ಬರುತ್ತೆ. ದೊಡ್ಡ ಸಿಡಿ ಕಡೆ ಕೊಡ್ತಾರೆ, ಕಾಯಿ ಬೆಲ್ಲ ಅಂತ ಕೊಡ್ತಾರೆ. ಅಲ್ಲಿ ಇಲ್ಲಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಧ್ಯಕ್ಕೆ ಬಂದು ಕೇಳೋದೇ ಕಸ್ಟಮರ್ ನೀರ್ ದೋಸೆಗೆ. ಅದಕ್ಕೆ ನಮ್ಗೆ ಇಲ್ಲಿ ಕಾಯಿ ಬೆಲ್ಲ ಕೂಡ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಾವು ಕಾಯಿ ಚಟ್ನಿ ಕೊಡ್ತೀವಿ. ಲೈಟ್ ಆಗಿ ಹುರ್ಗಡ್ಲೆ, ಅದಕ್ಕೆ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಸಾಂಬಾರ್ ಕೆಲವರೆಲ್ಲ ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ಬಟ್ ಇಲ್ಲಿ ಹೊರನಾಡು, ಶೃಂಗೇರಿ, ಪ್ಲೇಸ್ಗಳಲ್ಲ ವೆಜ್ಜೇ ಜಾಸ್ತಿ. ಭರ್ಜರಿ ತಿಂಡಿ ತಿಂದು ಒಂದ್ ಒಳ್ಳೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಒಂದ್ಸಲ ಕಾಫಿ ಆಗಿತ್ತಲ್ಲ ಅಂತ ಟೀ ಕುಡ್ದು ಆ ಹೋಟೆಲ್ ಅವ್ರಂತೂ ಸಖತ್ ಚೆನ್ನಾಗಿ ಮಾತಾಡ್ಸಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಬ್ರೇಕ್ ತಗೊಂಡು ಮಕ್ಳು ತರ ಬೋಟಿ ತಗೊಂಡು ತಿನ್ನಕ್ಕೂ ಫೋಟೋಗೂ ಎರಡಕ್ಕೂ ಆಯ್ತು ಅನ್ಕೊಳ್ಳಿ. ತಗೊಂಡು ನಮಗೆ ಬೇಕಾದ ರೀತಿಯಲ್ಲಿ, ಯಾಕೆ ಊಟ ಪರರಿಚ್ಛೆ, ಊಟ ಮಾತ್ರ ನಮ್ಮಿಚ್ಛೆ ಅನ್ನಂಗೆ ನಮಗೆ ತುಂಬಾ ದಿನದ ನಂತರ ತಿನ್ಬೇಕು ಅನ್ಸಿತ್ತು. ಸೊ ತಗೊಂಡು ಎಲ್ರು ಅದನ್ನೇ ಮಜಾ ಮಾಡ್ಕೊಂಡು ತಿಂದು ಅವತ್ತು ಧರ್ಮಸ್ಥಳದಲ್ಲಿ ಒಂದ್ ತೊಟ್ಟು ನೀರಿಲ್ಲ ರೀ. ವೀರೇಂದ್ರ ಹೆಗಡೆ ಅವರು ಎಂತಾನೆ ಇದಾರಂತೆ, ಬಿಸಿಲು ನೀರಿಲ್ಲ ಬರಬೇಡಿ ಅಂತ. ಆದ್ರೆ ನಾವೆಲ್ಲ ದಡ್ರಲ್ವಾ, ನಾವಂತೂ ಏನು ಮಾಡಕ್ಕಾಗಲ್ಲ. ಸಮ್ಮರ್ ಬಿಟ್ರೆ ನಮ್ಗೆ ಯಾವ್ದು ಬೇರೆ ಒಳ್ಳೆ ಹಾಲಿಡೇ ಸಿಗಲ್ಲ. ಸೊ ನಾವೆಲ್ಲರೂ ಪ್ಲಾನ್ ಮಾಡ್ಲೇಬೇಕು, ಹೋಗ್ಲೇಬೇಕು. ಬಿಟ್ಟಿ ಭಾಗ್ಯದ ಎಫೆಕ್ಟ್ ಅಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು. ಎಲ್ಲೋಡಿದ್ರು ಅವರೇ ಜನ, ಗಲೀಜಂತೂ. ಸೊ ಇಲ್ಲಿ ಆಡಳಿತ ಮಂಡಳಿ ವಿಫಲತೆನೋ ಅಥವಾ ಜನಗಳ ಮುಟ್ಟಾಳ್ತನೋ ಗೊತ್ತಿಲ್ಲ, ಅಲ್ಲಿ ಸರ್ದಿ ಸಾಲಲ್ಲಿ ಅಷ್ಟು ಗಲೀಜಾಗಿತ್ತು. ಸಾಹಸ ಪಟ್ಟು ಸ್ಪೆಷಲ್ ಕ್ಯೂನಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಆ ರಶ್ ಅಲ್ಲಿ ಖಂಡಿತ ವಿಡಿಯೋ ಕ್ಲಿಪ್ ತಗೊಳಕ್ ಆಗ್ಲಿಲ್ಲ. ಸೊ ಧರ್ಮಸ್ಥಳದ ಪ್ರಸಾದ ತಗೊಳೋಗ್ಬೇಕಾದ್ರೆ ದೇವ್ರ ದರ್ಶನ ಆಯ್ತಲ್ಲ ಭಕ್ತಿಯಿಂದ ಅಂತ ಆ ಟೈಮಲ್ಲಿ ವಿಡಿಯೋ ಗಮನ ಬಿಟ್ಟು ಸೊ ಧರ್ಮಸ್ಥಳದ ಪ್ರಸಾದ ನಿಲಯಕ್ಕೆ ಬಂದೆ. ಸೊ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ನಾವು ತುಂಬಾ ತಮಾಷೆ ಸಂಗತಿ ಏನ್ ಗೊತ್ತಾ, ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೆ, ಮತ್ತೆ ತಟ್ಟೆಗಡೆಗೆ ಬಡಿಸ್ತಾ ಇದಾರೆ ಅಂತ ನೋಡ್ತಾ ಇದ್ದೆ. ಸೊ ಅಲ್ಲೇ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದಂತ ನೋಡಿದ ಭಟ್ರು ಅವರು ನಮ್ ವಿಡಿಯೋ ಮಾಡ್ಲೇ ಇಲ್ಲ, ಮಾಡ್ಕೊಳ್ಳಿ ಅಂತ ಬಂದು ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಅನ್ಸಿದ್ದಂತೂ ನಿಜ. ನಮ್ಗೂ ಸಪೋರ್ಟ್. ಎಲ್ಲಾದ್ರೂ ನೆರಳಿದ್ರೆ ಮಾತ್ರ ನಮ್ಗೆ ಈ ಸ್ಪೀಡು. ಅಲ್ಲೇನಾದ್ರೂ ನೆರಳಿಲ್ಲ ಅಂದ್ರೆ ಬರಿಗಾಲಲ್ಲಿ ನಾವೆಲ್ರು PT ಉಷಾನೆ ಕಣ್ರಿ, ಅದಕ್ಕಿಂತ ಕಡಿಮೆ ಖಂಡಿತ ಇಲ್ಲ. ಆ ರೇಂಜಿಗೆ ಊಟ ಮಾಡಿ ಬರ್ತಾ ಇದ್ವಿ. ಸೊ ನಾನು ಹೇಳಿದ್ನಲ್ಲ ಪ್ರಸಾದ ವಿಡಿಯೋನ ಮಾಡ್ಕೋಬೇಕಾದ್ರೆ ಆಗಿದ್ದಂತ ಅಷ್ಟು ತಮಾಷೆಗಳು. ಸೊ ಓವರ್ ಆಲ್ ಪೂರ್ತಿ ಕ್ಲಿಪ್ ಅನ್ನ ಮಾಡ್ಕೊಂಡಿದೀನಿ, ಫಾರ್ವರ್ಡಿಂಗ್ ಅಲ್ಲಿ ನೋಡ್ಬೋದು. ಬಟ್ ಅವಾಗ ಖುಷಿ ಅನ್ಸಿದ್ದು ಅಂದ್ರೆ ಈ ರೀತಿನೂ ಸಪೋರ್ಟ್ ಸಿಗುತ್ತೆ, ಎಲ್ಲರೂ ಇರಿಟೇಟ್ ಮಾಡ್ಕೊಳ್ಳೋದಂತ. ಯಾಕಂದ್ರೆ ನಾನು ತುಂಬಾ ಸಲ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಅನ್ಸುತ್ತೆ, ನಾವೇನೋ ನಮ್ ಖುಷಿಗೆ ಅಥವಾ ನಾವು ವಿಡಿಯೋನ ಹಾಕ್ತಿವಿ ಅಂತ ಮಾಡುವಾಗ ಅವರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ. ನೋಡಿದ್ರಲ್ಲ ನನ್ PT ಉಷಾ ತರ ಓಡ್ ಬಂದಿದ್ರು, ಎಲ್ರು ಇದೇ ತರ, ನಾನ್ ಮಾತ್ರ ಅಲ್ಲ. ಸೊ ಅಲ್ಲಿ ಒಂದು ಚಿಕ್ಕ ಮ್ಯೂಸಿಯಂ ಇದೆ ಅಥವಾ ಅಕ್ವೇರಿಯಂ ಅಂತ ಹೇಳ್ಬೋದು. ಅಲ್ಲೊಂದಷ್ಟು ಒಳ್ಳೊಳ್ಳೆ ಫಿಶಸ್ ಇತ್ತು, ಅದರಲ್ಲಿ ಮ್ಯಾಕ್ಸಿಮಮ್ ಗೋಲ್ಡನ್ ಫಿಶ್ ಇತ್ತು. ಒಂದು ತುಂಬಾ ಚಿಕ್ಕ ಅಕ್ವೇರಿಯಂ ಅದು, ಬಟ್ ಚೆನ್ನಾಗಿ ವೆಲ್ ಮೇಂಟೈನ್. ನೋಡ್ಕೊಂಡು ಗೋಲ್ಡನ್ ಫಿಶ್,
ಕ್ಯಾಟ್ ಫಿಶ್ ಮ್ಯಾಕ್ಸಿಮಮ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಉದ್ಯಾನವನ. ಜನ ಅಂತೂ ರೂಮ್ ಸಿಕ್ಕಿದೆ ಅಂತನೋ ಅಥವಾ ರೂಮಲ್ಲಿ ಸೆಕೆ ಅಂತನೋ ಆ ಇಡೀ ಪಾರ್ಕ್ ಅಲ್ಲಿ ದಿಂಬು ಗಿಂಬು ಬ್ಯಾಗ್ ಅನ್ನೇ ದಿಮ್ ಮಾಡ್ಕೊಂಡು ಎಲ್ಲಂದ್ರಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಸೊ ನಾವು ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ನಾವು ಸಿಕ್ಕಿದ ಜಾಗದಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ದೇವಸ್ಥಾನ ಪವಿತ್ರತೆ ಹಾಳು ಮಾಡೋಂಥ ಕೆಲಸ ಅಂತೂ ಮಾಡಬಾರ್ದು ಅನ್ನೋ ಕಾನ್ಶಿಯಸ್ ನಮ್ಗಂತೂ ಇತ್ತು. ಸೊ ಅಲ್ಲೆಲ್ಲೂ ರಿಲೇಟ್ ಆಗಿಲ್ದೇ ಇರೋಂಥ ವಿಡಿಯೋಸ್ನ ಫೋಟೋಸ್ನ ಯಾವ್ದು ಜಾಸ್ತಿ ತಗೊಳ್ಳಿಲ್ಲ. ದರ್ಶನದ ಬಗ್ಗೆನೇ ಅಷ್ಟೇ ಗಮನ, ಯಾಕಂದ್ರೆ ನಾವಂತೂ ಬೇಜಾನ್ ಫೋಟೋ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ತಗೊಂಡಿದ್ವಿ. ಸೊ ಆರಾಮಾಗಿ ಆ ಮಚಲಿಗೆ ಮಾತಾಡಿಸ್ಕೊಂಡು ಒಂದ್ ರೌಂಡ್ ನಿಮ್ಗೂ ತೋರಿಸ್ತೀನಿ. ಒಳ್ಳೊಳ್ಳೆ ಫಿಶ್ ಇತ್ತು, ಮಿಸ್ ಮಾಡಿದೆ ನೋಡಿ. ಅಲ್ಲಿ ದೇವಸ್ಥಾನದ ಎಡಭಾಗದಲ್ಲಿರುವಂತ ಅಕ್ವೇರಿಯಂ ಇದೆ. ಇಷ್ಟೆಲ್ಲಾ ತಗೊಂಡು ಮತ್ತೆ ನಾವು ದೇವಸ್ಥಾನದಲ್ಲಿ ಶರಾವತಿಯಲ್ಲಿ ರೂಮ್ ಸಿಕ್ಕಿತ್ತು. ಸೊ ಮತ್ತೆ ಶರಾವತಿ ರೂಮ್ಗೆ ಹೋಗಿ ರೆಡಿಯಾಗಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಪ್ಲಾನ್ ನಮ್ದು. ಯಾಕಂದ್ರೆ ನಾವ್ ಆಲ್ರೆಡಿ ರೆಸ್ಟ್ ಮಾಡ್ಬಿಟ್ಟಿದೀವಿ. ಮತ್ತೆ ಅಲ್ಲಿ ನಮ್ಗಂತೂ ಬೈಕ್ ರೈಡ್ ತುಂಬಾ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಘಾಟ್ ಸೆಕ್ಷನ್ ಬಸ್ಸಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಯಾಕೆ ಈ ವಾಮಿಟಿಂಗ್ ಸೆನ್ಸೇಷನ್ ಅಂತ ನನ್ಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದನ್ನೆಲ್ಲ ಮೀರಿ ನಾವಂತೂ ಒಳ್ಳೆ ಪಟ್ಟಹಾಳುಗಳ ತರ ನಮ್ ಆಸೆ ಈಡೇರಿಸ್ಕೊಂಡು ಖುಷಿಯಲ್ಲಿ ಧರ್ಮಸ್ಥಳ ಮಂಜುನಾಥ ನಿನ್ನ ನೋಡಕ್ ಬಂದ್ಬಿಟ್ಟಿದೀವಪ್ಪ, ಧೈರ್ಯ ಮಾಡಿ ಅಂತ ಹೇಳಿ ಹೋಗಿ ಬಂದು. ಸೊ ಓವರ್ ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಕ್ಕೆ ನಾವು ಒಂದಷ್ಟು ರೆಸ್ಟ್ ಮಾಡಿದ್ಮೇಲೆ ಏನ್ ಮಾಡಿದ್ವಿ ಅಂತ, ಸಂಜೆ ಟೈಮಲ್ಲೇ ಹೋಗ್ಬಿಟ್ರೆ ಒಳ್ಳೆ ತಂಪಾದ ದಾರಿಯಲ್ಲಿ ಹೋಗ್ಬೋದು. ಮತ್ತೆ ಕತ್ಲಾಗೋಕ್ ಮುಂಚೆನೆ ಹೋಗಿ ರೂಮ್ ಸೇರ್ಕೊಂಡ್ಬಿಟ್ರೆ ಇಡೀ ಓವರ್ ನೈಟ್ ರೆಸ್ಟ್ ಸಿಗುತ್ತೆ. ಸೊ ಬೆಳಗ್ಗೆ ಮತ್ತೆ ನಾವು ರಿಟರ್ನ್ ಬರೋಕೆ ಬೈಕ್ ರೈಡ್ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋದು ನಮ್ ಪ್ಲಾನ್ ಇತ್ತು. ಸೊ ಅಲ್ಲಲ್ಲೇ ಮಧ್ಯ ಊಟ, ಅತಿಯಾಗಿ ಹೀಟ್ ಆಗ್ಬಾರ್ದು, ಬಿಸಿಲಲ್ಲಿ ಬೇಸಿಗೆ ಕಾಲದಲ್ಲಿ ಓಡಾಡ್ತೀವಿ, ಬೈಕಲ್ಲಿ ಹೋಗಿರೋದ್ರಿಂದ ಸ್ಟಿಫ್ ಆಗಿ ಕೂತಿರ್ತೀವಿ, ಹೀಟ್ ಆಗ್ಬಾರ್ದು ಅಂತ ತಂಪು ಪಾನೀಯಗಳು, ಸ್ವಲ್ಪ ನೀರು, ಮಜ್ಜಿಗೆ ಜಾಸ್ತಿ ಕುಡಿತಾ ಇದ್ವಿ. ರೈಡ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದವರು. ಸೊ ನಾವೇನು ಒಂದೇ ದಿನಕ್ಕೆ ಹೋಗಿಂದ ಲಗೇಜ್ ನ ಕ್ಯಾರಿ ಮಾಡೋ ನೆಸೆಸಿಟಿ ನಮ್ಗಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಲಗೇಜ್ ಅನ್ನ ಇಟ್ಕೊಂಡು ವಾಟರ್ ಮಾತ್ರ ನಾವು ಎಲ್ ಬೇಕೋ ಅಲ್ಲಿ ಕೋಲ್ಡ್ ವಾಟರ್ ನ ಕ್ಯಾರಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ಕಾಫಿ ಟೀ ಕಡಿಮೆ ಮಾಡಿ ಜ್ಯೂಸು ಹಣ್ಣು ತಿನ್ಕೊಂಡು ಹೊಟ್ಟೆಗೆ ಏನ್ ಬೇಕು, ಹೊಟ್ಟೆ ಸಫಿಶಿಯಂಟ್ ಆಗಿದ್ರೆ ಖಂಡಿತ ನಮ್ಮ ಮೈಂಡ್ ಕೂಡ ಸಫಿಶಿಯಂಟ್ ಆಗಿರುತ್ತಲ್ವಾ. ಇದನ್ನೆಲ್ಲ ತಿನ್ಕೊಂಡು ಮಾಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದೀವಿ. ಬನ್ನಿ ನಮ್ ಜೊತೆ ನೀವು. ಸೊ ಕುಕ್ಕಿಗೋ ದಾರಿಲಿ ಇದು ಕಾಯಿಗೆ ಏನ್ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. 3 ಕಾಯಿನಲ್ಲಿ 1 ಕಾಯಲ್ಲಿ ತುಂಬಾ ವಾಟರಿ ಇತ್ತಂತೆ. ಆದ್ರೆ ನಂಗೆ ಸಿಕ್ಕಿದ ಕಾಯಿ ಏನೋ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಬಟ್ ಅವ್ರು ಹೇಳಿದ್ರು ತುಂಬಾ ತಂಪು, ಎಳ್ನೀರಿಗಿಂತ ತುಂಬಾ ತಂಪು ಅಂತ. 1 ಕಾಯಿನಲ್ಲಿ 3 ಎಸಳು ತರ ಅಥವಾ 3 ಕಾಯಿ ತರ ಇರುತ್ತಂತೆ. 1 ಕಾಯಿನಲ್ಲಿ ಕೊಟ್ರು, ಇಷ್ಟ ಆಗ್ಲಿಲ್ಲ. ಬಟ್ ಅವ್ರು ಹೇಳಿದ ಮಾತಿಗೋಸ್ಕರ ನಂಗೆ ಸ್ವಲ್ಪ ಒಗರು ಅನಿಸ್ತು. ಅಥವಾ ಬಲ್ತಿರೋ ಕಾಯಿನ ಕೊಟ್ರೆ ಹೇಗನ್ಸುತ್ತೋ ಆ ತರ ಫೀಲ್ ಆಯ್ತು. ತಗೊಂಡ್ ಬಲ್ಲವ, ವೇಸ್ಟ್ ಮಾಡ್ಬಾರ್ದು. ಮತ್ತೆ ಸಮ್ಮರ್ ಎಸೆನ್ಶಿಯಲ್ ಅಂತ ಅವ್ರು ಹೇಳಿದ್ರು. ಅಲ್ಲಿ ದಾರಿ ಉದ್ದಕ್ಕೂ ಮಟ್ಕಾ ಸೋಡಾ ಮತ್ತೆ ಈ ಕಾಯಿ ಚುರ್ಮುರಿ, ಅದನ್ನ ಕೋಕಮ್ ತರ ಒಂದ್ ಲಿಕ್ವಿಡ್ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಇರ್ಲಿ ಸಿಕ್ಕಿದ್ದಷ್ಟೇ ಭಾಗ್ಯ ಅಂತ ತಗೊಂಡು ಪ್ರಪ್ರಥಮ ಬಾರಿಗೆ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅಲ್ಲಿ ಮತ್ತೆ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ನನ್ಗೆ ಮಾತಾಡಿದ್ದಕ್ಕೂ ಜರ್ನಿ ಮಾಡಿದ್ದಕ್ಕೂ ಖಂಡಿತ ಸೊಂಟ ನೋವು ಬೆನ್ನೋವು ಏನು ಬಂದಿಲ್ಲ ಅಂದ್ರೆ ನಂಬ್ಲೇಬೇಕು. ಅದೇನು ಮಂಜುನಾಥನ ಮಹಿಮೆನೋ ಅಥವಾ ನಮಗಿದ್ದಿದ್ ಚಟನೋ ನೀವೇನಾದ್ರೂ ಶೀರ್ಷಿಕೆ ಕೊಡಿ, ಖಂಡಿತ ನಾನಂತೂ ಬೇಜಾರಾಗಲ್ಲ. ಒಟ್ನಲ್ಲಿ ನಮ್ ಜರ್ನಿನ ನಾವು ಸಕ್ಸಸ್ಫುಲ್ ಆಗಿ ಮುಗಿಸೋದು ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಸೊ ತಿಂಡಿ ಊಟ ಎಲ್ಲ ಅಲ್ಲಲ್ಲೇ ಕೆಲವೊಂದು ಕ್ಯಾಪ್ಚರ್ ಮಾಡಿದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವ್ ಏನ್ ತಿಂದ್ವಿ ಏನ್ ಕುಡಿದ್ವಿ ಅಂತ ಪಟಾಪಟ್ ಅಂತ ಹಾಕ್ಬಿಡ್ತೀನಿ, ಅಲ್ಲೂ ನೋಡ್ಬಿಡಿ. ಸೊ ಫಸ್ಟ್ ಸುಬ್ರಹ್ಮಣ್ಯ ನಿಯರ್ ಇದ್ದಾಗ ಒಂದು ಹೋಟೆಲ್ ಸ್ನಾಕ್ಸಿಗೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ದು. ಸೊ ಯಾಕಂದ್ರೆ ಸಿಕ್ಕಾಬಟ್ಟೆ ಹಶ್ವಾಗಿತ್ತು, ಏನಾದ್ರು ತಿನ್ಬೇಕು ಅಂತ ಹೇಳಿ. ಒಳ್ಳೆ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಹೋಟೆಲ್ ರೀ, ಅದಂತೂ ಸಖತ್ತಾಗಿತ್ತು. ಸ್ವಲ್ಪ ಗೋಬಿ ಪನ್ನೀರ್ ಅದು ಇದು ಏನೇನೋ ತಿನ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮಂಗ್ಳೂರ್ ಹತ್ತತ್ರ ಬಂದಾಗೆಲ್ಲ ಗೋಲಿ ಬಜೆ ಯಾರಿಗ್ ಗೊತ್ತಿಲ್ಲ ಅಲ್ಲ. ಸೊ ತಿನ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ತಲುಪೇ ಬಿಟ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಚಿಕ್ಕ ರಥೋತ್ಸವ ಆಯ್ತು. ಚಿಕ್ಕ ರಥೋತ್ಸವ 2 ರೀತಿ ಇತ್ತು. ಒಂದು ಅಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಆಗಿದ್ದು, ಮತ್ತೆ ದೇವಸ್ಥಾನದ ತೇರು ಬೀದಿಯಲ್ಲಿ ಕೂಡ ಆಯ್ತು. 2 ರಥನ ನೋಡೋ ಭಾಗ್ಯ ನಮ್ದಾಗಿತ್ತು. ಕುಕ್ಕೆಯಲ್ಲಿ ಧರ್ಮಸ್ಥಳ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಶ್ ಇತ್ತು, ಯಾಕಂದ್ರೆ ಭಾನುವಾರ ಆಗಿದ್ರಿಲ್ಲ. ಸೊ ನಾವು ಹೋಗಿದ್ದ ಹೋಟೆಲ್ ಇದೇನೆ. ಸೊ ನಾವು ಮಾರ್ನಿಂಗ್ ಸಂಜೆ ಸ್ನಾಕ್ಸ್ ತಿಂದಿದ್ದ ಹೋಟೆಲ್ ಅಲ್ಲಿ ಮತ್ತೆ ನಾವು ಮಾರ್ನಿಂಗ್ ಟಿಫನ್ ಕೂಡ ಮಾಡಿ ಬಂದ್ವಿ. ಸೊ ಸ್ಪ್ರೈಟ್ ಅಡ್ವರ್ಟೈಸ್. ಕುಕ್ಕೆ ಸುಬ್ರಹ್ಮಣ್ಯದಿಂದ ನೀವೇನಾದ್ರೂ ನಿಮ್ ಓನ್ ವೆಹಿಕಲ್ ಅಲ್ಲಿ ಬರ್ತೀರಾ ಅಂದ್ರೆ 2 ರೂಟ್ ಉಂಟು. ಒಂದು ಬಿಸ್ಲೆ ಘಾಟು, ಮತ್ತೊಂದು ಶಿರಾಡಿ ಘಾಟು. ಸೊ ನಾವು ಶಿರಾಡಿ ಘಾಟ್ನ ಚೂಸ್ ಮಾಡಿದ್ವಿ. ಯಾಕಂದ್ರೆ
ಇಲ್ಲಿ ಬಸ್ಸಸ್ ಮತ್ತೆ ತುಂಬಾ ವೆಹಿಕಲ್ಸ್ ಹೋಗ್ತಾ ಇರೋದ್ರಿಂದ ಸೇಫ್ಟಿ ಇರುತ್ತೆ ಅಂತ. ಹಾಗೆ ತುಂಬಾ ರೋಡ್ ಕೂಡ ವಿಶಾಲವಾಗಿದೆ, ಯಾವಾಗ್ಲೂ ಬಸ್ ಓಡಾಡೋದ್ರಿಂದ ಪರ್ಫೆಕ್ಟ್ ಆಗು ಇದೆ ಅಂತ. ಆದ್ರೆ ನೀವೇನಾದ್ರೂ ನೇಚರ್ ಲವರ್ ಆಗಿದ್ರೆ ಖಂಡಿತ ಬಿಸಿಲು ಘಾಟಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ತಾ ಇದ್ರೆ ಅದು ಸೇಫ್ ಕೂಡ. ಸೇಫ್ ಎಲ್ಲದಕ್ಕಿಂತ ಆಗ್ಲಿ ತುಂಬಾ ಚೆನ್ನಾಗಿ ವ್ಯೂ ಇದೆ ಅಂತ. ನಮಗೂ ಕೂಡ ಇದನ್ನೇ ರೆಫರ್ ಮಾಡಿದ್ರು. ನಾವು 2-3 ಕಡೆ ವಿಚಾರಿಸಿದ್ದೇವೆ. ಗುಂಡ್ಯಾ ಫಾರೆಸ್ಟ್, ನಾನು ಈಗ ತೋರಿಸಿರೋ ವಿಡಿಯೋಲಿ ಇರೋದು ಗುಂಡ್ಯಾ ಫಾರೆಸ್ಟ್, ಅಂದ್ರೆ ಗುಂಡ್ಯಾ ನಿಯರ್ ಹತ್ರ ಇರುವಂತ ರಿಸರ್ವ್ ಫಾರೆಸ್ಟ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರೆ, ಅಂದ್ರೆ ನನ್ನ ಲೈಫ್ ಅಲ್ಲೇ ಮರಿದಕ್ಕಾಗಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದೇನೆ. ಇಲ್ಲಾದ್ಮೇಲೆ ಫೋಟೋ ಶೂಟ್ ಅವಾಂತರ ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ ರೈಲ್ವೆ ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಸೊ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗೋ ದಾರಿಯಲ್ಲಿ ರೈಲ್ವೆ ಟ್ರ್ಯಾಕ್ ಕಂಡಾಗ ನನ್ಗಂತೂ ಆ ಚಿಕ್ಕ ಬ್ರಿಡ್ಜು ಆ ಹಿಂದ್ಗಡೆ ಇರೋ ವ್ಯೂ ಸಿಕ್ಕಾಬಟ್ಟೆ ಖುಷಿಯಾಗಿ ಸಾಹಸ ಮಾಡಿ ಆ ರೈಲ್ವೆ ಹಳಿಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ ತಗೊಂಡು ಬರೋ ದಾರಿಯಲ್ಲಿ ನಿಯರ್ ಸಕಲೇಶ್ಪುರ ಒಂದೊಳ್ಳೆ ಫಾಲ್ಸ್ ಅಲ್ಲಿ ಒಂದಷ್ಟು ರೀಲ್ಸ್ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ಇದಂತೂ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿರ್ಬೋದು ನಾವು ಈ ಫೋಟೋಗೋಸ್ಕರ ಅಂತ. ಕನಿಷ್ಠ ಅಂದ್ರೆ 7 ಅಡಿ ಎತ್ತರ ಇದೆ.